ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್. ಹೈಕಮಾಂಡ್ ಭೇಟಿಯಾದ ದಲಿತ ಲೀಡರ್ ಸಚಿವ ಸತೀಶ್ ಜಾರಕಿಹೊಳಿ ರಾಜಕೀಯ. ಸಿಎಂ ಕುರ್ಚಿಗೆ ಕಿಡಿ ಹೊತ್ತಿಸಿದೆ ಮೂಡ ಹಗರಣ. ಸಿದ್ದರಾಮಯ್ಯ ಅವರ ತನಿಖೆ ಕೂಡ ನಡೆಯಲಿದೆ. ಈಗಾಗಲೇ ತನಿಖೆ ಸಾಗ್ತಾ ಇರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ತನಿಖೆಯ ಬಿಸಿ ಒಂದ್ ಕಡೆ ಆದ್ರೆ ಇಡಿ ಎಂಟ್ರಿ ಆಗಿರೋದು ಈಗ ಸಾಕಷ್ಟು ರೀತಿಯಂತಹ ಸಂಚಲನಗಳು ಬೆಳವಣಿಗೆಗಳು ಆಗ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಅನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದು ಯಾಕೆ? ಇದರ ಹಿಂದಿರುವ ರಾಜಕೀಯ ಲೆಕ್ಕಾಚಾರಗಳು. ಸಿಎಂ ರಾಜೀನಾಮೆಯ ಪರಿಸ್ಥಿತಿ ಹಾಗಾದ್ರೆ ಎದುರಾಗುತ್ತಾ? ರಾಜೀನಾಮೆ ಕೊಟ್ರೆ ಮುಂದಿನ ಸಿಎಂ ಯಾರು ಅನ್ನುವಂಥ ಪ್ರಶ್ನೆನೂ ಈಗ ಹುಟ್ಟು ಹಾಕಿದೆ. ವರಿಷ್ಠರನ್ನ ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ಲಾಬಿಯನ್ನ ಮಾಡಿದಾರ. ದಲಿತ ಸಿಎಂ ಅನ್ನುವಂತಹ ಅಸ್ತ್ರವನ್ನ ಉರುಳಿಸಿದ್ರ ಸತೀಶ್ ಜಾರಕಿಹೊಳಿ. ಡಿಕೆಶಿಗೆ ಬೆಳಗಾವಿ ಸಾಹುಕಾರ್ ಟಕ್ಕರನ್ನ ಕೊಡ್ತಾ ಇದ್ದಾರೆ. ನಾನು ಆಕಾಂಕ್ಷಿ ಅಲ್ಲ ಅಂತ ಹೇಳ್ತಾನೆ, ನಾನು ಆ ಕುರ್ಚಿಗೆ ಕಣ್ಣಿಟ್ಟಿಲ್ಲ ಅಂತ ಹೇಳ್ತಾನೆ. ಸತೀಶ್ ಜಾರಕಿಹೊಳಿ ಅವರು ತೆರೆಮರೆಯಲ್ಲೇ ಈ ಎಲ್ಲಾ ಪ್ರಯತ್ನಗಳನ್ನ ಕಸರತ್ತನ್ನ ಮಾಡಿ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರ ಅನ್ನುವ ಪ್ರಶ್ನೆಯೂ ಕೂಡ ಇದೆ. ಅದೇ ಕಾರಣಕ್ಕಾಗಿ ಅಧ್ಯಕ್ಷ ಖರ್ಗೆ ಅವರನ್ನ ದೆಹಲಿಯಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಾ ಇರೋದ್ರ ಹಿಂದಿರುವ ಲೆಕ್ಕಾಚಾರಗಳು ಏನೆಲ್ಲ ಬೆಳವಣಿಗೆಗಳು ಆಗ್ಬೋದು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ನಾನೇನು ಸಿಎಂ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಹೇಳ್ತಾನೆ. ಒಂದ್ ಕಡೆ ಇಲ್ಲಿ ದಲಿತ ಅಸ್ತ್ರವನ್ನ ಇಡೋದ್ರ ಮೂಲಕ ಹೈಕಮಾಂಡ್ ಮುಂದೆ ತಾನೇ ಮುಂದಿನ ಸಿಎಂ ಆಗ್ಬೇಕು, ಆದ್ರೆ ಏನಾಗುತ್ತೆ, ಯಾವ ರೀತಿಯಾದಂತಹ ಶಾಸಕರ ಬೆಂಬಲ ಇದೆ, ಯಾವ ರೀತಿಯಾಗಿ ಜನ ಬೆಂಬಲ ಇದೆ, ಅದನ್ನ ತೋರಿಸುವಂತಹ ಪ್ರಯತ್ನಗಳು ಏನಾದ್ರೂ ನಡೀತಾ ಇದೆಯಾ ಹೈಕಮಾಂಡ್ ಭೇಟಿಯ ಹಿಂದೆ ಅಂತ? ಖಂಡಿತವಾಗ್ಲೂ ನವಿತಾ, ಯಾಕಂದ್ರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಸಾಮಾನ್ಯ ನಾಯಕರಲ್ಲ, ಅವರು ಅತ್ಯಂತ ಪ್ರಬಲ ನಾಯಕರು ಅಂತ ಹೇಳಬಹುದು ಕಾಂಗ್ರೆಸ್ನಲ್ಲಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಆದ್ರೆ ಅವರ ಶಾಸಕರ ಬೆಂಬಲದ ಕೊರತೆ ಇದೆ, ಮತ್ತೆ ಅವರ ನಡವಳಿಕೆ ಆಧಾರದ ಮೇಲೆ ಒಂದಷ್ಟು ಜನ ವಿರೋಧವನ್ನ ಮಾಡಬಹುದು. ಆದ್ರೆ ಸತೀಶ್ ಜಾರಕಿಹೊಳಿ ಮಾತ್ರ ಎಲ್ಲೋ ಒಂದ್ ಕಡೆ ಸೈಲೆಂಟ್ ತಂತ್ರಗಾರಿಕೆಯನ್ನ ಮಾಡೋದ್ರ ಮುಖಾಂತರವಾಗಿ ತಮ್ಮ ಬೇಡಿಕೆ ಏನಿದೆ ಅದನ್ನ ಈಡೇರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಈ ಹಿಂದೆ 15 ದಿನಗಳ ಹಿಂದೆ ಅಷ್ಟೇ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿಯನ್ನ ಮಾಡಿ ಮಾತುಕತೆ ಕೂಡ ನಡೆಸಿದ್ರು. ಇಲ್ಲೊಂದು ಕಡೆ ಕಾಂಗ್ರೆಸ್ನಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಪ್ರಬಲ ನಾಯಕರಾಗಿದೆ, ಅವ್ರಿಗೂ ಕೂಡ ಶಾಸಕರ ಬೆಂಬಲ ಕೂಡ ಇರುವಂತದ್ದು. ಮತ್ತೆ ಈಗಾಗಲೇ ಎಲ್ಲೋ ಒಂದ್ ಕಡೆ ದಲಿತರಿಗೆ ಅವಕಾಶನ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಕೂಡ ನಡೀತಾ ಇದೆ. ಒಂದು ಕಡೆ ಚರ್ಚೆ ಆಗ್ತಾ ಇತ್ತು, ಎಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಲ್ಲಿಗೆ ಬರ್ತಾರೆ ಅನ್ನುವಂಥದ್ದು. ಆದ್ರೆ ಸಂಪೂರ್ಣವಾಗಿ ಶಾಸಕರು ಎಲ್ಲರೂ ಕೂಡ ಅವರಿಗೆ ಬೆಂಬಲ ವ್ಯಕ್ತಪಡಿಸೋದು ಅನುಮಾನ ಅಂತದ್ದು ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಸೆಕೆಂಡ್ ಆಪ್ಷನ್ ಯಾರು ಅಂತ ಬಂದಂತ ಸಂದರ್ಭದಲ್ಲಿ ಸಹಜವಾಗಿನೇ ಪರಮೇಶ್ವರ್ ಅವರು ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಪರಮೇಶ್ವರ್ ಅವ್ರಿಗೂ ಕೂಡ ಅಷ್ಟರ ಮಟ್ಟಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ನೇಮಕವನ್ನ ಮಾಡಿದ್ರೆ ಯಾವ ರೀತಿಯಾಗಿ ಲಾಭ ಆಗ್ಬಹುದು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಲೆಕ್ಕಾಚಾರವನ್ನ ಮಾಡ್ತಾ ಇದೆಯಾ, ಆ ಒಂದು ಕಾರಣಕ್ಕೋಸ್ಕರವಾಗಿನೇ ಸತೀಶ್ ಜಾರಕಿಹೊಳಿ ಇವತ್ತು ಭೇಟಿ ಮಾಡಿ ಮಾತುಕತೆ ನಡೆಸಿದ್ರ ಅನ್ನೋದು ಕೂಡ ಹೇಳಲಾಗ್ತಾ ಇರುವಂತದ್ದು. ಮತ್ತೆ ಸತೀಶ್ ಜಾರಕಿಹೊಳಿ ಏನಾದ್ರು ಮುಖ್ಯಮಂತ್ರಿ ಆದ್ರೂ ಅನ್ನುವಂತ ವಿಚಾರ ಬಂತು ಅಂತಂದ್ರೂ ಕೂಡ ಉತ್ತರ ಕರ್ನಾಟಕ ಭಾಗ ಸೇರಿದಂತೆ, ಬೆಂಗಳೂರು ಭಾಗ ಸೇರಿದಂತೆ, ಹಳೆ ಮೈಸೂರು ಭಾಗ ಸೇರಿದಂತೆ ಒಂದಷ್ಟು ಜನ ಶಾಸಕರು ಕೂಡ ಅವ್ರ ಪರವಾಗಿ ನಿಲ್ಲುವಂತ ಸಂದರ್ಭ ಕೂಡ ಎದುರಾಗಬಹುದು ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಸತೀಶ್ ಜಾರಕಿಹೊಳಿ ಕೂಡ ನೀವು ಹೇಳ್ದಂಗೆ ಹೇಳ್ತಾ ಇದ್ರು, ನಾನು ಯಾವುದೇ ರೀತಿಯಿಂದ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಲ್ಲ ಅನ್ನೋದು ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸೈಲೆಂಟ್ ಆಗಿ ತಮ್ಮ ಕಸರತ್ತನ್ನ, ತಮ್ಮ ಬೇಡಿಕೆಯನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ಈ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋದ್ರ ಕೂಡ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಯಿತು ಅಂತಂದ್ರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ನೇಮಕವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನೋದು ಕೂಡ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ದಿನೇ ದಿನೇ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಲ್ಲ ಒಂದೆರಡು ಬೆಳವಣಿಗೆ ಅಂದ್ರೆ ಸತೀಶ್ ಜಾರಕಿಹೊಳಿ ಈಗ ಮಲ್ಲಿಕಾರ್ಜುನ್ ಖರ್ಗೆವನ್ನ ಭೇಟಿ ಮಾಡಿರುವಂತದ್ದು. ಸಹಜವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಆಯಿತು ಅಂತಂದ್ರೆ ಅವ್ರ ಜಾಗಕ್ಕೆ ಏನಾದ್ರು ಇವರು ಬರ್ತಾರಾ ಅನ್ನುವಂಥದ್ದು. ಮತ್ತೆ ಸಿದ್ದರಾಮಯ್ಯಗೂ ಕೂಡ ಎಲ್ಲ ಒಂದ್ ಕಡೆ ಇದೆ ಸತೀಶ್ ಜಾರಕಿಹೊಳಿ, ಯಾಕಂದ್ರೆ ಆರ್ಥಿಕವಾಗಿ ಆಗಿರ್ಬೋದು ಮತ್ತೆ ರಾಜಕೀಯವಾಗಿ ಅವರು ಏನು ಜನತಾದಳ ಇದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಬಂದಂತ ಸಂದರ್ಭದಲ್ಲಿ ಒಟ್ಟಿಗೆ ಬಂದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯಗೆ ಸಂಪೂರ್ಣವಾದ ಸಹಾಯವನ್ನು ಕೂಡ ಸತೀಶ್ ಜಾರಕಿಹೊಳಿ ಕೂಡ ಮಾಡಿದ್ದಾರೆ. ಈಗಲೂ ಕೂಡ ಸಿದ್ದರಾಮಯ್ಯ ಸಚಿವ ಸತೀಶ್ ಜಾರಕಿಹೊಳಿನ ಸಾವುಕಾರ ಅನ್ನೋ ಒಂದು ಮಾತನ್ನು ಕೂಡ ಕರೀತಾರೆ. ಮತ್ತೆ ಈ ಹಿಂದೆ ಬಿಜೆಪಿ ಸರ್ಕಾರದ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಏನು ಬದಲಾವಣೆ ಆದ್ರು ಅಂತ ಸಂದರ್ಭದಲ್ಲಿ ಬೊಮ್ಮಾಯಿ ನೇಮಕವನ್ನ ಮಾಡಿದ್ರು. ಅದೇ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅಂತಿಮವಾಗಿ ತಾವು ಬದಲಾವಣೆ ಆದಂತ ಸಂದರ್ಭದಲ್ಲಿ ಬೊಮ್ಮಾಯಿ ಏನೋ ಸತೀಶ್ ಜಾರಕಿಹೊಳಿ ಹೆಸರನ್ನು ಕೂಡ ಹೇಳ್ತಾರೆ, ಆ ಕಾರಣಕ್ಕೋಸ್ಕರವಾಗಿಯೇ ಹೇಳ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಏನೋ ಸತೀಶ್ ಜಾರಕಿಹೊಳಿ ಕೂಡ ಒಂದ್ ಕಡೆ ಇರುವಂತದ್ದು ಮನಸ್ಥಿತಿಯಲ್ಲಿ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಒಂದ್ ರೀತಿ ಹೈಕಮಾಂಡ್ ಕೂಡ ಸತೀಶ್ ಜಾರಕಿಹೊಳಿ ಮೇಲೆ ವಿಶೇಷವಾದಂತಹ ಒಲವನ್ನು ಇಟ್ಟು ಒಂದಷ್ಟು ಲೆಕ್ಕಾಚಾರ ಹಾಕೋದ್ರ ಮುಖಾಂತರವಾಗಿ ಚರ್ಚೆ ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಮಾಡ್ಕೊಂಡಿರುವಂತದ್ದು. ನವಿತಾ, ಕೃಷ್ಣ ಡೀಟೇಲ್ಸ್ಗೆ
ಮೂಡ ಹಗರಣದ ತನಿಖೆ ಚುರುಕುಗೊಂಡಿದ್ದು ವಿಜಯನಗರದಲ್ಲಿ ಸೈಟ್ಗಳ ಸ್ಥಳ ಮಹಜರನ್ನ ನಡೆಸಲಾಗಿದೆ. ಸಿಎಂ ಪತ್ನಿ ಪಾರ್ವತಿ ಅವರು ವಾಪಸ್ ಕೊಟ್ಟಂತಹ 14 ಸೈಟ್ಗಳ ಮಹಜರು ಪ್ರಕ್ರಿಯೆಯನ್ನ ಇವತ್ತು ನಡೆಸಲಾಗಿದೆ. ಮೂರನೇ ಹಂತದ ಡಿ ಬ್ಲಾಕ್ನಲ್ಲಿದೆ 4 ಸೈಟ್ಗಳು. ಆ 4 ಸೈಟ್ಗಳ ಮಹಜರು ಪ್ರಕ್ರಿಯೆಯನ್ನ ಇವತ್ತು ಅಧಿಕಾರಿಗಳು ಮಾಡಿದ್ದು ಸೈಟ್ ನಂಬರ್ 213, ಸೈಟ್ ನಂಬರ್ 214, 215, 216 ಇವೆಲ್ಲವೂ ಕೂಡ 60/40ಯ 4 ನಿವೇಶನಗಳು. ಈ ಒಂದು 4 ನಿವೇಶನಗಳ ಮಹಜರನ್ನ ಈಗಾಗಲೇ ಮಾಡಲಾಗಿದೆ. 14ರಲ್ಲಿ 4 ಸೈಟ್ಗಳ ಮಹಜರು ಪ್ರಕ್ರಿಯೆಯನ್ನ ಈಗಾಗಲೇ ನಡೆಸಲಾಗಿದ್ದು ಲೋಕಾಯುಕ್ತ ಪಿ ಉದೇಶ್ ಅವರ ನೇತೃತ್ವದಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಸ್ನೇಹಮಯಿ ಕೃಷ್ಣ ಅವರನ್ನೇ ಕರ್ಕೊಂಡು ಹೋಗಿ ಖುದ್ದಾಗಿ ಅವರ ಮುಂಭಾಗದಲ್ಲೇ ಪರಿಶೀಲನೆಯನ್ನ ಮಾಡಿದ್ದು ಮೊನ್ನೆ ಕೆಸರೆ ಗ್ರಾಮದಲ್ಲೂ ಕೂಡ, ಯಾಕಂದ್ರೆ ಅವರು ಆ ಒಂದು ಭೂಮಿಯನ್ನ ತಮ್ಮ ಅಣ್ಣ ಕೊಟ್ಟಿರೋದು ಅನ್ನೋದನ್ನ ಹೇಳ್ಕೊಂಡಿದ್ರು. ದೇವರಾಜ್ನಿಂದ ಮಲ್ಲಿಕಾರ್ಜುನ ಅವರಿಂದ ಪಾರ್ವತಿ ಅವರಿಗೆ ಬಂದಿರೋದು ಅಂತ ಹೇಳಿ. ಸೊ ಆ ಒಂದು ಮೂಲ ಜಾಗದ ವಿಚಾರದಲ್ಲೂ ಕೂಡ ಪರಿಶೀಲನೆ ನಡೆಸಲಾಗಿತ್ತು. ಅಲ್ಲೂ ಕೂಡ ಸರ್ವೆ ಕಾರ್ಯವನ್ನ ನಡೆಸಿದ್ರು. ಆ ಒಂದು ನಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೂಡ ಎಲ್ಲವೂ ಕೂಡ ಮ್ಯಾಚ್ ಆಗತ್ತೆ ಅನ್ನುವಂತ ಮಾತುಗಳು ಕೇಳಿ ಬಂದಿತ್ತು. ಏನೋ ಈ ಒಂದು ಮಹಜರು ಪ್ರಕ್ರಿಯೆ ಆಗೋದಕ್ಕೂ ಮುನ್ನ ಮಾತನಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಈಡಿಗೆ 500 ಪುಟಗಳ ದೂರನ್ನ ಕೊಟ್ಟಿದ್ದೇನೆ. ಮೂಲ ದಾಖಲೆಗಳು ಬೇರೆ ಬೇರೆ ಅವರ ಬಳಿ ಇದೆ. ಅವೆಲ್ಲವನ್ನ ಸಂಗ್ರಹಿಸಿದ ಬಳಿಕ ಅಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಬಹುದು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ವಿಜಯನಗರದಲ್ಲಿರುವ 3ನೇ ಹಂತದಲ್ಲಿ ಸೈಟ್ಗಳ ಸ್ಥಳ ಮಹಜರು ಕಾರ್ಯವನ್ನ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದು ಮೈಸೂರಿನ ವಿಜಯನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕೆಸರೆ ಗ್ರಾಮದ 464ರ ಏನು ಜಮೀನಿತ್ತು 3 ಎಕರೆ 16 ಗುಂಟೆ, ಅದರ ಬದಲಿಗೆ ಕೊಟ್ಟಿದ್ದಂತಹ ಇದು ನಿವೇಶನ ಹಾಗೂ ಸ್ನೇಹಮಯಿ ಅವರು ನೀಡಿರುವ ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸುತ್ತಾ ಒಂದೊಂದಾಗಿ ಅಂದ್ರೆ ಮೊನ್ನೆ ಕೆಸರೆ ಗ್ರಾಮದ ಸರ್ವೆ ನಂಬರ್ 464, 62ರಲ್ಲಿ ಜಮೀನಿನ ದಾಖಲೆಗಳನ್ನ ನೋಡಿ ಅಲ್ಲಿ ಸರ್ವೆ ಕಾರ್ಯ ಮಾಡಿ ಸ್ಕೆಚ್ ಅನ್ನು ಹಾಕಲಾಗಿತ್ತು. ಇಂದು ಬೆಳಗ್ಗೆ ಸ್ನೇಹಮಯಿ ಕೃಷ್ಣ ಅವರೊಂದಿಗೆ ಈಗ ಅಧಿಕಾರಿಗಳು ವಿಜಯನಗರದಲ್ಲಿರುವ 3ನೇ ಹಂತದ ಸೈಟ್ ಏನು ಹಂಚಿಕೆ ಮಾಡಲಾಗಿತ್ತು 14 ನಿವೇಶನಗಳ ಪೈಕಿ ಸೈಟ್ ನಂಬರ್ 25ರನ್ನ ಇಂದು ಭೇಟಿ ನೀಡಿ ಸ್ಥಳ ಮಹಜರು ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲದೆ ಸದ್ಯಕ್ಕೆ ಈಗ ಇಂದು ಎಲ್ಲಾ ಸೈಟ್ಗಳ ಸ್ಥಳ ಮಹಜರನ್ನ ಅಧಿಕಾರಿಗಳು ಮಾಡಲಿದ್ದಾರೆ. ಜೊತೆಗೆ ಸ್ನೇಹಮಯಿ ಅವರ ಜೊತೆ ನೀಡಿರುವ ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸುವ ಕಾರ್ಯಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಏನು ಸ್ನೇಹಮಯಿ ಕೃಷ್ಣ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಕಳ್ಳರು ಒಂದಾಗ್ತಾ ಇದ್ದಾರೆ ಅನ್ನುವಂತಹ ಮಾತು. ಅಂದ್ರೆ ಏನು ಮೂಡಾದಲ್ಲಿ 50-50 ಹಗರಣ ವಿಚಾರವಾಗಿ ಯಾರೆಲ್ಲ ಸೈಟುಗಳನ್ನ ತಗೊಂಡಿದ್ದಾರೆ ಅವರೆಲ್ಲ ಒಂದಾಗುವ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ, ಅದನ್ನು ರಕ್ಷಣೆ ಮಾಡಿಕೊಳ್ಳುವ ಕಾರ್ಯಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂತ ಮಾತನಾಡ್ತಿದ್ರು. ಹಾಗಾಗಿ ನಾನು ಸ್ನೇಹಮಯಿ ಕೃಷ್ಣ ಅವ್ರನ್ನು ಕೂಡ ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಬೆಳಗ್ಗೆ ತಗೊಂಡು ಮಾತಾಡಿದ್ರಿ ಕಳ್ಳರು ಒಂದಾಗ್ತಿದ್ದಾರೆ ಅಂತ, ಏನ್ ಸರ್ ಅದರ ಸರ್? 50 ಅನ್ನೋ ಪದದಲ್ಲಿ ಯಾರು ಅಕ್ರಮ ನಿವೇಶನಗಳು ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಒಂದಾಗ್ತಾ ಇದ್ದಾರೆ. ಒಂದು ಕೂಟವನ್ನು ರಚಿಸಿಕೊಂಡು ಈ ಪ್ರಕರಣದ ವಿರುದ್ಧ ಅಂದ್ರೆ ನಾನೇನು ಪ್ರಕರಣ ದಾಖಲೆ ಮಾಡಿದ್ರೆ ಅದ್ರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು, ನನ್ನ ಹೋರಾಟವನ್ನು ಯಾವ ರೀತಿ ಹತ್ತಿಕ್ಕಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ನನಗೆ ಬಂದಿದೆ. ಸರ್, ಎಲ್ಲರೂ ಏನು ತಿಳ್ಕೊಂಡ್ರು ನಾನು ಬರೀ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದ ವಿರುದ್ಧ ಹೋರಾಟ ಮಾಡಿದ್ದು ತಿಳ್ಕೊಂಡ್ರು. ಆದರೆ ಹಂತವಾಗಿ ಅವ್ರಿಗೆ ಗೊತ್ತಾಗ್ತಿದೆ. ಸೊ ನಾನು ಬರೀ ಆ ಒಂದು ವಿಚಾರ ಅಷ್ಟೇ ಅಲ್ಲ, ಆ ಒಂದು ವಿಚಾರ ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ 50 ಅನುಪಾತದಲ್ಲಿ ಏನು ಅಕ್ರಮ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಆ ಎಲ್ಲದರ ವಿರುದ್ಧ ತನಿಖೆ ಮಾಡಿಸೋದಕ್ಕೆ ನಾನು ಹೋರಾಟ ಮಾಡಿದ್ರೆ ಗೊತ್ತಾಗಿರೋದ್ರಿಂದ ಈಗ ಅವರು ಕೂಡ ಒಂದಾಗಿದ್ದಾರೆ. ಅಂದ್ರೆ ಈಗ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿ ಎಲ್ಲಾರ್ದು ಈಚೆ ಬರುತ್ತೆ ಅನ್ನೋ ಭಯ ಏನಾದರೂ ಕಾಡ್ತಿದ್ಯಾ? ಹೌದು ಸರ್, ಈಗ 50 ಅನುಪಾತದ ಅಕ್ರಮದಲ್ಲಿ ಮೈಸೂರು ಭಾಗದ ಹಲವಾರು ರಾಜಕಾರಣಿಗಳು ಪ್ರಭಾವಿ ವ್ಯಕ್ತಿಗಳು ನಿಜ ಆಗಿರೋದ್ರಿಂದ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಭಾಗಿಯಾಗಿರೋದ್ರಿಂದ ಅವರೆಲ್ಲರಿಗೂ ಸಹಜವಾಗಿ ಭಯ ಉಂಟಾಗಿದೆ. ಸರ್, ಸೇಲ್ ಡೀಡ್ ಮೂಲಕ ಯಾರೆಲ್ಲ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ ಸರ್? ಸೇಲ್ ಡೀಡ್ ಮೂಲಕ ಸಾಕಷ್ಟು 100 ಜನ ಪ್ರಭಾವಿಗಳು ಪಡ್ಕೊಂಡಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಬರೋದು HC ಮಾದಪ್ಪ ಅವರೆಲ್ಲ ಪಡ್ಕೊಂಡಿರೋದು ಸೆಟ್ಲ್ಮೆಂಟ್ ಡೀಡ್ ಅಂತೇಳಿ. ಆ ಸೆಟ್ಲ್ಮೆಂಟ್ ಡೀಡ್ ಅನ್ನೋದು ಈ ಪ್ರಕರಣದ ದೊಡ್ಡ ಒಂದು ಸಾಕ್ಷಿ. ಅಂದರೆ ಕೋಟ್ಯಾಂತರ ರೂಪಾಯಿ ಒಂದು ಲಂಚದ ಹಣವನ್ನು ಸೆಟ್ಲ್ಮೆಂಟ್ ಡೀಡ್ ಮೂಲಕ ನಿವೇಶನಗಳ ರೂಪಕ್ಕೆ ಪಡ್ಕೊಂಡಿರೋಂಥದ್ದು. ಸೊ ಇದ್ರ ಬಗ್ಗೆನೂ ಕೂಡ ಸಮಗ್ರವಾಗಿ ತನಿಖೆ ನಡೆಸಬೇಕು ಅಂತೇಳಿ ನಾನು ಜಾರಿ ನಿರ್ದೇಶಕ ಅಧಿಕಾರಿಗೆ ಮನವಿ ಮಾಡ್ಕೊಂಡಿದ್ರೆ ಅವರು ಕೂಡ ನಡೆಸ್ತಾ ಇದ್ದಾರೆ. ಸರ್, ಈಗ ಇದು ಯಾವ ಸೈಟ್ ನಂಬರ್ ಎಷ್ಟು ಸರ್? ಸರ್ 25 ಅಂತ ಹೇಳಿ 25 ಸೈಟ್ ನಂಬರ್ ಇಲ್ಲ ಸರ್, ಹೌದು ಎಲ್ಲ ಥ್ಯಾಂಕ್ ಯು. ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.